ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ ಮತ್ತು ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ದಿನದ ವಿಶೇಷ ಏನಪ್ಪ ಅಂದರೆ, ಇವತ್ತು ಕ್ರಿಸ್ಮಸ್ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಎಲ್ಲ ಚರ್ಚ್ಗಳನ್ನು ಕೂಡ ಭೇಟಿ ಮಾಡಿ ಇವತ್ತಿನ ವಿಶೇಷಕ್ಕೆ ಒಂದು ವಿಡಿಯೋನ ಮಾಡೋಕ್ಕೆ ನಾನು ಬಂದಿದ್ದೀನಿ. ಬನ್ನಿ, ಇವತ್ತಿನ ವಿಶೇಷದಲ್ಲಿ ಕ್ರಿಸ್ಮಸ್ ಹಬ್ಬ ಹೇಗೆ ನಡೀತು ನಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ಅಗ್ರಿಬೊಮ್ಮನಹಳ್ಳಿಯ ಕೂಡ್ಲಿಗಿ ಸರ್ಕಲ್ ಹತ್ತಿರ ಇರುವಂತಹ ಈ ಎಬಿನೇಜರ್ ECI ಚರ್ಚನ್ನು ಭೇಟಿ ಮಾಡಿ ನೋಡ್ಕೊಂಡು ಬರೋಣ. ಅಗ್ರಿಬೊಮ್ಮನಹಳ್ಳಿಯ ಹೆಸರಾಂತ ಚರ್ಚ್ಗಳಲ್ಲಿ ಒಂದಾಗಿದೆ ಈ ಒಂದು ಎಬಿನೇಜರ್ ಚರ್ಚ್. ಇಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಸಂಭ್ರಮದಿಂದ ಮಾಡಿದರು. ಸೊ ಬನ್ನಿ, ಅಲ್ಲಿಂದ ನಾವು ನೆಕ್ಸ್ಟ್ ಹೋಗೋಣ. ರಾಮನಗರ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಈಶ್ವರ ದೇವಸ್ಥಾನದ ಹಿಂಬದಿಯಲ್ಲಿರುವಂಥ ಚರ್ಚ್ಗೆ, ಆ ಒಂದು ಚರ್ಚ್ ಹತ್ತಿರ ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನೆಲ್ಲ ಮಾತಾಡಿದ್ರು ನೋಡೋಣ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಸರ್ವಧರ್ಮದ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಧರ್ಮೀಯರನ್ನ ವೇದಿಕೆ ಮೇಲೆ ಕರೆದಿದ್ದಾರೆ. ಎಲ್ಲೇ ಒಂದ್ ಕಡೆ ಬಹಳ ಜನ ಅನ್ಕೊಂತಾರೆ, ಇವರೆಲ್ಲರೂ ಆರಾಧನೆ ಮಾಡೋಂಥ ಸಂದರ್ಭದಲ್ಲಿ ಮತಾಂತರ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಯಾವುದಿಲ್ಲ. ನಾನೊಬ್ಬ ಹಿಂದೂ ಇರಬಹುದು. ಇವತ್ತು ನಾನು ಯಾವ ಊರಿಗೆ ಹೋದ್ರೆ ಮಸೀದಿಗೆ ಹೋಗ್ತೇನೆ. ನಿಮ್ಮ ಯೇಸು ಕ್ರಿಸ್ತನ ಒಂದು ದೇವಸ್ಥಾನ ಬಂದಾಗ ಅಲ್ಲಿಗೆ ಹೋಗ್ತೀನಿ ನಾನು. ಯಾಕಂದ್ರೆ ಅದು ನನ್ನ ಮನಸ್ಥಿತಿ, ಅದು ನನ್ನ ಭಾವನೆ. ಅದು ನಾನು ಎಲ್ಲದನ್ನ ಆರಾಧನೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಆದ್ರೆ ಮಾತ್ರ ಸರ್ವ ಸಮಾಜವನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ. ನಾವು ಇಲ್ಲಾಂದ್ರೆ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಒಂದ್ ಕಡೆ 4 ಗೋಡೆ ಮಧ್ಯೆ ಸೀಮಿತ ಆಗ್ಬಿಡ್ತೀವಿ ನಾವು. ಅದೇ ರೀತಿ ಅದೇ ಒಂದು ಸಂದೇಶವನ್ನ ಇವತ್ತು ಶಿವಮೂರ್ತಿ ಅವರು ಹೇಳಿದ್ರು. ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಹಬ್ಬ ಹರಿದಿನಗಳು ಆಚರಣೆ ಬರ್ತಾವೆ. ಭಾರತ ದೇಶ ಅಂತಕ್ಕಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಜಾತಿ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅದು ಅಷ್ಟೊಂದು ಬಲಿಷ್ಠವಾದಂತ ರಾಷ್ಟ್ರ ಯಾವುದಾದ್ರೆ ಅದು ಭಾರತ ರಾಷ್ಟ್ರ. ಹಾಗಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸರ್ವಧರ್ಮರ ಗಣ್ಯರಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ನೆರವೇರಿಸಿದಂಥ ಈ ಒಂದು ಚರ್ಚ್ನ ಸಂತೋಷದೊಂದಿಗೆ ಇಲ್ಲಿ ಅನೇಕ ಜನರು ಕೂಡ ಕ್ರಿಸ್ಮಸ್ ಟೋಪಿಯನ್ನು ಧರಿಸುವುದರ ಮೂಲಕ ಕ್ರಿಸ್ಮಸ್ ಆಚರಣೆಗೆ ತುಂಬ ಮೆರುಗನ್ನು ತಂದುಕೊಟ್ರು ಮತ್ತು ತುಂಬ ಗಣ್ಯರು ಅದಕ್ಕೆ ಶುಭಾಶಯಗಳನ್ನು ಕೋರಿದರು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಈ ಕ್ರಿಸ್ಮಸ್ ಹಬ್ಬ ಆಚರಣೆಗೋಸ್ಕರ ಚರ್ಚ್ನ ರೂವಾರಿಗಳಾಗಿರುವಂತಹ ಪಾಸ್ಟರ್ ಶ್ರೀನಿವಾಸ್ ಸರ್ ಅವರಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಒಂದು ಸಮಾಜಮುಖಿ ಕಾಳಜಿಯುಳ್ಳ ಈ ಒಂದು ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆಯೊಂದಿಗೆ ಸಮಾಜಕ್ಕೆ ಬೇಕಾದಂಥ ಕೆಲವು ಮಾಹಿತಿಗಳನ್ನು ಕೂಡ, ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಶಾಂತಿ ಪ್ರಿಯರಾಗಬೇಕು, ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಬೇಕು, ಭಾರತ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಜನರು ಕೂಡ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನೋಡಲಾಯಿತು. ಅಲ್ಲಿಂದ ನಾವು ಪಕ್ಕದಲ್ಲಿ ಇದ್ದಂಥ ಇಮಾನುವೇಲ್ ಪ್ರಾರ್ಥನಾಲಯಕ್ಕೆ ಭೇಟಿ ನೀಡಿದೆವು. ಬನ್ನಿ, ಅಲ್ಲಿನ ಸಂಭ್ರಮ ಹೇಗೆ ನೋಡ್ಕೊಂಡಿದ್ದೇನೆ. ಯಾರಾದರೂ ಒಬ್ಬರು ಯೆಶಾಯ ಗ್ರಂಥ, ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಮುಂಚೆ ನೋಡಿ, ಇನ್ನು ಯೇಸುನೇ ಹುಟ್ಟಿಲ್ಲ. ಅವಾಗ್ಲಿಂದನೇ ಯೇಸು ಹುಡ್ತಾನೆ. ಅವರು ದೇವರಾಗಿ ಬರ್ತಾರೆ, ಅವರು ಸೇವಕರಾಗಿ ಬರ್ತಾರೆ, ಅವರು ಯಾಜಕರಾಗಿ ಬರ್ತಾರೆ, ಆತ ಮನುಷ್ಯನಾಗಿ ಬರ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದರಿಂದ ನಾವು ನೋಡುವಂತ ಪ್ರಿಯರೇ, ಯೆಶಾಯ ಗ್ರಂಥ ನೋಡಿ 9ನೇ ಅಧ್ಯಾಯ 6ನೇ ವಚನ. ಯಾರಾದ್ರೂ ಓದ್ತೀನಿ? 7ನೇ ವಚನ ನಾನೇ ಓದ್ಬಿಡ್ತೀನಿ, ಮೈಕ್ ನಿಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನೀವಲ್ಲಿ ಗಮನಿಸಬೇಕು. ಓಕೆ, 9ನೇ ಅಧ್ಯಾಯ 6ನೇ ವಚನ ನಾನು ಓದ್ತೀನಿ ನೋಡಿ. ಯೇಸು ಸ್ವಾಮಿ ಇನ್ನು ಹುಟ್ಟಿಲ್ಲ, ಇನ್ನು ಬಂದಿಲ್ಲ. ಯೇಸು ಸ್ವಾಮಿಗೂ ಈ ಪ್ರವಾದನೆ ಮಾಡಿದಕ್ಕೂ ಎಷ್ಟು ವರ್ಷ ಅಂತ ಇದ್ರೆ, ಹಾಗಾದ್ರೆ 6ನೇ ವಚನ ನಾನೇ ಓದ್ತೀನಿ. 9ನೇ ಅಧ್ಯಾಯ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಎಷ್ಟು ಮಗು ನೋಡಿ, ಅಲ್ಲಿ 2 ಮಗು ಅಲ್ಲ, 2 ಮಗು. ನಮಗೆ ಬೇಕು 1 ಮಗು 2 ಮಗು ಅಂತೀವಿ ಅಲ್ವಾ? ಇಲ್ಲಿ ಬರೆಯಲ್ಪಟ್ಟಿದೆ ಒಂದೇ ಒಂದು ಮಗು ಹುಟ್ಟಿದೆ ಅಂತೆ, ಎಷ್ಟು ಬೇರೆ ಯಾವುದಿಲ್ಲ. ಅವರು ಒಂದು ಮಗು ಹುಟ್ಟಿದೆ, ನಮಗಾಗಿ ಹುಟ್ಟಿದೆ. ಯಾರಿಗಾಗಿ ಅಂತೆ? ಒಂದು ಮಗು ನಮಗಾಗಿ ಹುಟ್ಟಿದೆ. ಇಲ್ಲಿರುವಂತಹ ಪಾಪಿಗಳಿಗಾಗಿ ಹುಟ್ಟಿದೆ, ರೋಗಿಗಳಿಗಾಗಿ ಹುಟ್ಟಿದೆ.
ಸಮಾಧಾನ ಇಲ್ಲದವರಿಗಾಗಿ ಹುಟ್ಟಿದೆ. ಅದು ಒಂದು ಮಗುವಾಗಿ ಹುಟ್ಟಬೇಕಾಗಿತ್ತು. ಅದಕ್ಕಾಗಿ ನಾವು ನೋಡುವಾಗ ಪ್ರೇರೆ, ಒಂದು ಮಗು ನಮಗಾಗಿ, ನಿಮಗಾಗಿ, ರೋಗಿಗಳಿಗಾಗಿ, ಬಡವರಿಗಾಗಿ, ಸಾಲದವರಿಗಾಗಿ, ಮರಣದಲ್ಲಿರೋರಿಗಾಗಿ, ಮಾಟ ಮಂತ್ರದಾಗ ಕಾಟದಲ್ಲಿರುವವರಿಗಾಗಿ, ಕುಟುಂಬ ಸಮಸ್ಯೆಗಳಿಗಾಗಿ ಅದು ಒಂದು ಮಗುವಾಗಿ ಹುಟ್ಟುತ್ತಾ ಇದ್ದಾರೆ ಯೇಸು ಸ್ವಾಮಿ. ಆಮೇಲೆ ಬರೀತದೆ ನೋಡಿ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತಾನು. ಗಿಫ್ಟ್ ಅಂದ್ರೆ ವರ ಅಂದ್ರೇನು? ಗಿಫ್ಟ್. ಅದು ಹೌದಲ್ವಾ? ದೇವರು ನಮಗೆ ವರವಾಗಿ ಬರ್ತದನಂತೆ, ಒಂದು ಮಗುವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರಲ್ಲಿ ಗಮನಿಸಬೇಕು, ಇಮ್ಮಾನುವೇಲ್ ಪ್ರಾರ್ಥನಾಲಯದಲ್ಲಿ ಶ್ರೀ ಯೇಸು ಕ್ರಿಸ್ತನ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಕೇಕನ್ನು ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರು ಮತ್ತು ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲು ದೇವರ ನಾಮದಲ್ಲಿ ಅನೇಕ ಗೀತೆಗಳೊಂದಿಗೆ ಮಕ್ಕಳು ಡ್ಯಾನ್ಸ್ ಮಾಡಿ ಸಂಭ್ರಮಾಚರಣೆಯನ್ನು ಆಚರಿಸಿದರು. ಈ ಜೀವವು ನೀನೇ ದೇವಾ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನೀನೆ ದೇವಾ, ಜೀವವುಳ್ಳ ನನ್ನ ದೇವಾ, ಈ ಜೀವವು ನೀನೆ ದೇವಾ. ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾ ಹೇಗಿರುವೆ. ನೀನಿದ್ದರೆ ನಾನಿರುವೆ, ನೀನಿಲ್ಲದೆ ನಾನೇಗಿರುವೆ. ನೀನಿಲ್ಲದೆ ನಾನು ಇಲ್ಲವಯ್ಯ, ನೀನಿದ್ದರೆ ನಾನು ಇರುವೆನಯ್ಯ. ನೀನಿಲ್ಲದೆ ನಾನು ಇಲ್ಲವಯ್ಯ, ನೀನಿದ್ದರೆ ನಾನು ಇರುವೆನಯ್ಯ. ಜೀವವುಳ್ಳ ನನ್ನ ದೇವಾ, ಈ ಜೀವವು ನೀನೆ ದೇವಾ. ಇಮ್ಮಾನುವೇಲ್ ಪ್ರಾರ್ಥನಾಲಯದ ಕ್ರಿಸ್ಮಸ್ ಸಂಭ್ರಮಾಚರಣೆಯೊಂದಿಗೆ ನೃತ್ಯ ಮಾಡಿದಂಥ ಎಲ್ಲ ಯುವಕ ಯುವತಿಯರು, ಮಕ್ಕಳು, ಅವರೆಲ್ಲರ ಸಂಭ್ರಮಾಚರಣೆ ನೋಡಿಕೊಂಡು ಅಲ್ಲಿಂದ ನಾನು ರಾಮ್ ರಹೀಮ್ ನಗರದಲ್ಲಿರುವಂತಹ ಬ್ಲೆಸ್ಸಿಂಗ್ ಹೋಮ್ ಚರ್ಚ್ಗೆ ಬಂದ್ವಿ. ಬನ್ನಿ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳಿದ್ದು ನೋಡ್ಕೊಂಬರೋಣ. KCM ಚರ್ಚ್ನಲ್ಲೂ ಕೂಡ ತುಂಬ ಅದ್ಧೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಯಿತು. ಬನ್ನಿ ಅಲ್ಲಿನೂ ಕೂಡ ಹೇಗಿದೆ ನೋಡ್ಕೊಂಡು ಬರೋಣ. ಅಲ್ಲಿಂದ ನಾವು ಅಗರಿಬೊಮ್ಮನಹಳ್ಳಿಯಲ್ಲಿ ವಿಶೇಷವಾಗಿ ಕ್ಯಾಥಲಿಕ್ ಸಂಪ್ರದಾಯದ ಆಚರಣೆಯನ್ನು ಹೊಂದಿರುವಂತಹ ಒಂದು ಚರ್ಚನ್ನು ನಾವು ಭೇಟಿ ಮಾಡಿದ್ವಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಈ ಒಂದು ಚರ್ಚ್ ಬಗ್ಗೆ, ಅಗರಿಬೊಮ್ಮನಹಳ್ಳಿ ವಿಶೇಷದ ಬಗ್ಗೆ ನಾವು ಹೇಳಲೇಬೇಕು. ಅಗರಿಬೊಮ್ಮನಹಳ್ಳಿ ಅನ್ನೋದಕ್ಕಿಂತ ಪ್ರಪಂಚದ ಎಲ್ಲ ಕ್ರಿಸ್ಮಸ್ ಅದು ಕ್ರೈಸ್ತ ಸಮುದಾಯದಲ್ಲಿರುವಂಥ ಪಂಗಡಗಳ ಬಗ್ಗೆ ಇವತ್ತು ನಾನು ತಿಳ್ಕೊಂಡೆ. ಅಗರಿಬೊಮ್ಮನಹಳ್ಳಿ 1995ಕ್ಕಿಂತ ಮುಂಚಿತವಾಗಿ ಈ ಭಾಗದಲ್ಲಿರುವಂತಹ ಕುಷ್ಠರೋಗಿಗಳನ್ನು ಕಂಡುಹಿಡಿದು ಅವರಿಗೆ
ಔಷಧಿಯನ್ನು ಕೊಡುವಂತಹ ಒಂದು ಸಮುದಾಯ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿಯ ಸಿಸ್ಟರ್ಗಳು ಈ ಒಂದು ಭಾಗಕ್ಕೆ ಬಂದು ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಇವರು ಮುಂಚಿತವಾಗಿ ಕುಷ್ಠರೋಗ ನಿರ್ಮೂಲನೆಗೋಸ್ಕರ ಹರಪನಹಳ್ಳಿಯಲ್ಲಿ, ಹಡಗಲಿಗಳಲ್ಲಿ ಈ ಥರ ಭಾಗಗಳಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು. ಇದು ಅಸಿಸ್ ಎಂಬ ಒಂದು ಸಂಸ್ಥೆಯೊಂದಿಗೆ ಪ್ರಾರಂಭವಾಗಿರುವಂಥ ಒಂದು ಸೇವೆ. ಆ ಸೇವೆಯ ಹೆಸರು ಬಂದುಬಿಟ್ಟು ಅಸಿಸ್ಸಿ ಆಸ್ಪತ್ರೆ. ನೀವೆಲ್ಲರೂ ಕೂಡ ಚರ್ಚ್ ಆಸ್ಪತ್ರೆ ಅಂತ ನೀವೆಲ್ಲರೂ ಕೇಳಿರ್ತೀರ. ಈ ಒಂದು ಅಗ್ರಿಬೊಮ್ಮನಹಳ್ಳಿಯಲ್ಲಿ 1995ರಲ್ಲಿ ಪ್ರಾರಂಭವಾಗಿರುವಂಥ ಈ ಒಂದು ಚರ್ಚ್ ಆಸ್ಪತ್ರೆಯು ಅನೇಕ ಕಾರ್ಯಕ್ರಮಗಳನ್ನು ಅಂಗವಿಕಲರಿಗೆ, ಆರೋಗ್ಯದಲ್ಲಿ ವಿಪರೀತವಾಗಿ ಬಡತನ ಹೊಂದಿರುವಂತಹ ಜನರಿಗೆ, ಬಡತನದಲ್ಲಿರುವಂಥ ಅನಾರೋಗ್ಯಗಳಿಗೆ ಇವರು ವಿಶೇಷವಾಗಿ ಉಚಿತವಾಗಿ ಸೇವೆಗಳನ್ನು ಮಾಡ್ತಾ ಬಂದರು. 1995ರಲ್ಲಿ ಬಳ್ಳಾರಿ ಜಿಲ್ಲೆಯಾಗಿರಬೇಕಾದಾಗ, ಹಡಗಲಿ ತಾಲೂಕು ಇರಬೇಕಾದಾಗಲೂ ಕೂಡ ಇವರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬಂದರು. ಅದರ ಸಾಕ್ಷಿಗಳಾಗಿ ಬನ್ನಿ ಅವರು ಏನೇನು ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಬಡತನದಲ್ಲಿರುವಂಥ ಮಹಿಳೆಯರನ್ನು ಅಭಿವೃದ್ಧಿಪಡಿಸಲು, ಸಬಲೀಕರಣಕ್ಕಾಗಿ ಅವರಿಗೆ ಉದ್ಯೋಗಗಳನ್ನು ನೀಡೋದಕ್ಕೋಸ್ಕರ ರಾಟೆಗಳನ್ನು, ಹೊಲಿಗೆ ಯಂತ್ರಗಳನ್ನು, ಕುರಿ ಸಾಕಾಣಿಕೆ ಮಾಡಲು ಜನರಿಗೆ ಸಹಾಯ ಮಾಡ್ತಾಯಿದ್ರು. ಅನಾರೋಗ್ಯದಲ್ಲಿರುವಂಥ ಬಡವರಿಗೆ ಸಹಾಯ ಮಾಡ್ತಾಯಿದ್ರು. ವಿಶೇಷವಾಗಿ ವಿದ್ಯಾಸಂಸ್ಥೆಗಳನ್ನು ಕೂಡ ಇವರು ಪ್ರಾರಂಭ ಮಾಡಿ ವಿದ್ಯಾದಾನದ ಸೇವೆಯನ್ನು ಸಹ ಇವರು ಮಾಡಿದ್ದಾರೆ. ನೀವು ಫೇಮಸ್ ಆಗಿ ಕೇಳಿರುವಂತಹ ಚರ್ಚ್ ಸ್ಕೂಲ್ ಅಂದರೆ ಕ್ರಿಸ್ತಶರಣ ವಿದ್ಯಾಪೀಠ ಸಂಸ್ಥೆಯು ಕೂಡ ಈ ಒಂದು ಕ್ಯಾಥೋಲಿಕ್ ಕ್ರಿಸ್ತ ಸಮುದಾಯದಿಂದ ಪ್ರಾರಂಭವಾಗಿರುವಂಥ ಸೇವೆಗಳಿದಾಗಿದೆ. ಅಗ್ರಿಬೊಮ್ಮನಹಳ್ಳಿಯಲ್ಲಿ ಕ್ರೈಸ್ತ ಸಮುದಾಯದಿಂದ ಪ್ರಾರಂಭವಾಗಿರುವಂತಹ ಒಂದು ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆ ಇವಾಗಿದೆ ಅನ್ನೋದು ಈ ಊರಿನ ಇತಿಹಾಸ. ಈಗಲೂ ಯಾರಾದರೂ ವ್ಯಕ್ತಿಗಳು ಅನಾರೋಗ್ಯದ ಸಮಸ್ಯೆಯಲ್ಲಿ ಕಡುಬಡತನದಲ್ಲಿ ಜೀವಿಸುತ್ತಿದ್ದರೆ ಅವರಿಗೂ ಉಚಿತ ಸೇವೆಯನ್ನು ನೀಡುವುದಾಗಿ ಭರವಸೆಯನ್ನು ಅಲ್ಲಿರುವ ಸಿಸ್ಟರ್ಸ್ಗಳು ನೀಡಿದ್ದಾರೆ. ಪ್ರಮುಖವಾಗಿ ಈ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಕನ್ಯಾಸ್ತ್ರೀಯರು ಅಂತ ಒಂದು ಪದ್ಧತಿ ಇದೆ. ಕನ್ಯಾಸ್ತ್ರೀಯರು ಅಂದರೆ ಅವರು ಜೀವನ ಪೂರ್ತಿ ಈ ಒಂದು ಸಮಾಜದ ಸೇವೆಗೋಸ್ಕರನೇ ಇರುವಂಥ ಒಂದು ಸಮುದಾಯವಾಗಿದೆ. ಆ ಒಂದು ಕನ್ಯಾಸ್ತ್ರೀಯರು ಅಂದರೆ ಸಿಸ್ಟರ್ಗಳನ್ನು ನೋಡ್ಕೊಂಡು ಬರೋಣ. ಈ ಅಸಿಸಿ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಿರುವಂಥ ಇವರೆಲ್ಲ ಸಿಸ್ಟರ್ಸ್ಗಳನ್ನು ನಾನು ಇವತ್ತು ಭೇಟಿ ಮಾಡಿದೆ. ತುಂಬ ಸಂತೋಷವಾಯಿತು. ಇವರು ನನಗೆ ಅನೇಕ ವಿಚಾರಗಳನ್ನು ತಿಳಿಸಿದರು. ಈ ಒಂದು ಅಸಿಸಿ ಹಾಸ್ಪಿಟ್ಲು ಯಾವಾಗ ಪ್ರಾರಂಭ ಆಯಿತು, ಹೇಗೆ ಇದೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದರು. ಆದರೆ ಈ ಸಮಾಜ ಸೇವೆಗೋಸ್ಕರನೇ ಬಂದಂಥ ಈ ಒಂದು ಸಮುದಾಯದ ಈ ಒಂದು ವ್ಯವಸ್ಥೆಗೆ ನಾನು ನಿಜವಾಗ್ಲೂ ತುಂಬ ಖುಷಿಯಾಯಿತು. ನೀವು ಕೂಡ ಯಾರಾದರೂ ಕೂಡ ಅಸಿಸಿ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸರಿ ಭೇಟಿ ಮಾಡಿ. ಅಲ್ಲಿರುವಂಥ ಸಿಸ್ಟರ್ಗಳಿಗೆ ಅವರ ಜೀವನಾಂಶನೂ ಕೂಡ ಅವ್ರಿಗೆ ಆಸ್ಪತ್ರೆಯಲ್ಲಿ ಸಿಗುವಂಥ ಜೀವನಾಂಶದಿಂದ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಸರ್ಕಾರದಿಂದನೂ ಕೂಡ ಯಾವುದೇ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಆದರೂ ಸಹ ಇವರು ಸಮಾಜದ ಒಂದು ಕೆಲಸಕ್ಕೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಒಂಥರ ಅಚ್ಚರಿಯನ್ನೇ ಮೂಡಿಸ್ತಾ ಇದೆ. ಇದೇ ನಿಜವಾದ ಯೇಸು ಕ್ರಿಸ್ತನು ಸಾರಿದಂಥ ಸಂದೇಶಗಳಲ್ಲಿ ಕೆಲವೊಂದು. ಹಳೆ ಊರಿನ ಅಗ್ರಿಬೊಮ್ಮನಹಳ್ಳಿಯಲ್ಲೂ ಕೂಡ ರೋಮ್ ಕ್ಯಾಥೋಲಿಕ್ ಮಾದರಿಯಲ್ಲಿ ಒಂದು ಚರ್ಚ್ ನಿರ್ಮಾಣವಾಗಿದ್ದು, ಈ ಒಂದು ಚರ್ಚು ಬಹಳ ವರ್ಷಗಳ ಹಳೆಯ ಚರ್ಚ್ ಎಂದು ಕೂಡ ಹೆಸರಾಗಿದೆ. ಈ ಒಂದು ಚರ್ಚು ದೇವರ ಆರಾಧನೆಗೋಸ್ಕರ ಇಟ್ಟಿರುವಂಥ ಒಂದು ಸ್ಥಳವಾಗಿದ್ದು, ಈ ಒಂದು ಚರ್ಚ್ನಲ್ಲಿ ತುಂಬ ಜನ ಕೂಡ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂತಹ ಬಹುತೇಕ ಕ್ರಿಶ್ಚಿಯನ್ನರು ಕೂಡ ಮೂಲತಃ ಕ್ರಿಶ್ಚಿಯನ್ನರಲ್ಲ. ಅವರೆಲ್ಲರೂ ಕೂಡ SC ST ಮತ್ತು OBC ಸಮುದಾಯದ ದೈವ ಮನಸ್ಸಿನ ಅಂತರವನ್ನು ಪಡೆದು ಮನಸಾಂತರದೊಂದಿಗೆ ದೇವರ ಆರಾಧನೆಯನ್ನು ಮಾಡ್ತಿರುವಂತಹ ನಂಬಿಕೆಯನ್ನು ಉಳ್ಳವರಾಗಿದ್ದಾರೆ. ಆದರೆ ಮೊದಲಿನಿಂದಲೂ ಇಲ್ಲಿವರೆಗೆ ಸೇವಾರ್ಥದಲ್ಲಿ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಿರುವಂತಹ ಈ ಅಸಿಸಿ ಆಸ್ಪತ್ರೆ ಇರುವಂಥ ಈ ಒಂದು ಸಮುದಾಯಗಳಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೀತಾ ಇದೆ. ಈ ಒಂದು ವ್ಯವಸ್ಥೆ ಇರುವುದು ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ ಮತ್ತು ವಿಶೇಷ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಎಲ್ರಿಗೂ ಕೂಡ ಮತ್ತೊಂದು ಸಾರಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು.